ಒಂದು ಕಾಡಿನಲ್ಲಿ ಏಕಾಕ್ಷ ಮತ್ತು ಕಾಕಾಕ್ಷ ಎನ್ನುವ ರಕ್ಕಸ ಗೆಳೆಯರಿದ್ದರು. ಏಕಾಕ್ಷನು ಯಾವಾಗಲೂ ಉತ್ತಮವಾದಂತಹ ಆನೆಯ ಮಾಂಸವನ್ನು ತಿನ್ನುವಂಥವನು. ಯಾವಾಗಲೂ ಆನೆಯ ಮಾಂಸ ಸರಿಯಾಗಿರಬೇಕು, ಸ್ವಚ್ಛವಾಗಿರಬೇಕು, ಶುದ್ಧವಾದಂತಹ ಆನೆಯ ಮಾಂಸವನ್ನು ಮಾತ್ರ ತಿನ್ನುವಂಥವನು. ಕಾಕಾಕ್ಷ ಹಾಗಲ್ಲ, ಯಾವ ಮಾಂಸ ಕಂಡರೂ ತಿನ್ನುವವನು, ಯಾವ ಮೀನು ಕಂಡರೂ ತಿನ್ನುವವನು, ಹೇಗಿದ್ದರೂ ತಿನ್ನುವವನು. ಸಿಕ್ಕಲ್ಲಿ ತಿಂದು ಬಿಡಬೇಕು, ಕಾಯಬಾರದು ಅನ್ನತಕ್ಕಂಥ ಅವನ ಮನಸ್ಸು. ಆದರೆ ಏಕಾಕ್ಷ ಮಾಂಸ ಸರಿಯಾಗಿ ದೊರೆಯದೇ ಇದ್ದರೆ ನಿಶ್ಚಲವಾಗಿ ಕುಳಿತುಕೊಳ್ಳುವವನು, ಅದಕ್ಕಾಗಿ ನಿರೀಕ್ಷಿಸುವವನು, ಒಳ್ಳೆಯ ಮಾಂಸ ಬರುವವರೆಗೂ ಕಾಯುವವನು. ಕಾಕಾಕ್ಷ ಹಾಗಲ್ಲ, ಸಿಕ್ಕಿದ್ದನ್ನೆಲ್ಲ ತಿಂದು ಹಾಗಿದ್ದರೆ ಮಾತ್ರ ಬದುಕಬಹುದು ಎನ್ನುವ ಜಾಯಮಾನ ಅವನು. ಕನ್ನಡಿಯೊಳಗಿರುವ ಗಂಟಿಗಿಂತ ಕೈಯಲ್ಲಿರುವ ದಂಟೆಯ ಮೇಲೂ ಎನ್ನತಕ್ಕಂಥ ವಿಚಾರ ಕಾಕಾಕ್ಷನದು. ಇಬ್ಬರಿಗೂ ಹಾಗೆ ಜಗಳ ಆಗ್ತಾಯಿತ್ತು. ಕೂಡಲೇ ತಿನ್ನಬೇಕು, ಸಿಕ್ಕಿದ್ದನ್ನು ತಿನ್ನಬೇಕು ಹೇಳತಕ್ಕಂಥದ್ದು ಕಾಕಾಕ್ಷಂದು. ಒಳ್ಳೆಯದು ಸಿಗುವವರಿಗೆ ನಿರೀಕ್ಷಿಸಬೇಕು, ಕಾಯಬೇಕು ಅನ್ನತಕ್ಕಂಥದ್ದು ಏಕಾಕ್ಷಂದು. ಹಾಗಿದ್ದಾಗ ಒಂದು ದಿನ ಅವರು ಯಾರ ಹತ್ರಾರು ಈ ವಿಷಯವನ್ನು ಕೇಳಬೇಕು, ತಿಳಿದವರ ಹತ್ರ ವಿಷಯ ತಿಳಿದುಕೊಂಡರೆ ನಮ್ಮಲ್ಲಿ ಜಗಳವೂ ಇರುವುದಿಲ್ಲ ಎಂದು ತಿಳಿದು ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಒಂದು ನದಿಯಲ್ಲಿ ಒಂದು ಮೀನನ್ನು ನೋಡ್ತಾರೆ. ಆ ಮೀನು ಏನೇನೋ ಹುಳಹಪ್ಪಟಿಗಳು ಸಿಕ್ಕದಲ್ಲೆಲ್ಲ ತಿಂದು ಬಿಡ್ತಾ ಇರ್ತದೆ. ಚಿಕ್ಕದೋ ದೊಡ್ಡದೋ ಹಳೇತೋ ನೋಡೋದಿಲ್ಲ, ಅದು ಪಟ್ ಪಟ್ ಅಂತ ಸಿಕ್ಕದ್ದನ್ನು ತಿಂತಾಯಿತ್ತು. ಆಗ ಕಾಕಾಕ್ಷ ಅದನ್ನು ನೋಡಿ ಹೇಳಿದ, ನೋಡು, ನಾ ಹೇಳ್ತಾ ಇದ್ದೇನಲ್ವೋ, ಸಿಕ್ಕದ್ದನ್ನು ಬಿಡಬಾರದು, ಮುಂದೆ ಸಿಗ್ತದೆಯೋ ಇಲ್ಲವೋ, ಅವಕಾಶ ಬಂದಾಗ ಬಿಟ್ಕೊಡಬಾರ್ದು, ಅದಕ್ಕಾಗಿ ಹೇಳೋದು. ನೋಡು ಮೀನು ಹೇಗೆ ಎಲ್ಲವನ್ನೂ ತಿಂತಾ ಇದೆ ಎಂಬುದಾಗಿ ಏಕಾಕ್ಷನಿಗೆ ಹೇಳಿದ. ಸರಿಯಲ್ಲ ಅದು, ಬಾ ನಿನಗೆ ಬೇರೆ ಕಡೆಯನ್ನು ತೋರಿಸ್ತೇನೆ, ನನಗೆ ಬಾ ಎಂಬುದಾಗಿ ಏಕಾಕ್ಷ ಕಾಕಾಕ್ಷನ ಎಳೆದುಕೊಂಡು ಮುಂದುವರಿದರು. ಮುಂದೆ ಹೋದಾಗ ಒಂದು ಶುದ್ಧವಾದಂತಹ ಕೊಳ, ತುಂಬಿ ಹರಿಯುವ ನೀರು, ದಂಡೆಯ ಮೇಲೆ ಒಬ್ಬ ಸ್ವಾಮಿ ಕುಳಿತು ತಪಸ್ಸನ್ನು ಮಾಡ್ತಾಯಿದ್ರು. ಮತ್ತು ಸ್ವಲ್ಪ ದೂರದಲ್ಲಿ ಒಂದು ಜಾತಕ ಪಕ್ಷಿ ಮಳೆ ಬರುವುದನ್ನೇ ನಿರೀಕ್ಷೆ ಮಾಡ್ತಾಯಿತ್ತು. ಮಳೆ ಬಂದರೆ ಮಾತ್ರ ಮಳೆ ಹನಿಗಳನ್ನು ಕುಡಿಯತಕ್ಕಂಥದ್ದು. ಶುದ್ಧವಾದ ನೀರು ಅಟ್ಟಿದ್ರೂ ಅದನ್ನು ಮುಟ್ಟುವುದಿಲ್ಲ ಅದು. ಅದನ್ನು ಕಂಡು ಏಕಾಕ್ಷ ಹೇಳಿದ, ನೋಡ ಕಾಕಾಕ್ಷ, ಇದು ನಿಜವಾದಂತಹ ಧರ್ಮ, ನಡೆಯತಕ್ಕದ್ದು, ನೀತಿಯುತವಾದಂಥದ್ದು. ಆ ಜಾತಕ ಪಕ್ಷಿಗೆ ಇಷ್ಟು ದೊಡ್ಡ ಶುದ್ಧವಾದಂತಹ ನೀರು ತುಂಬಿ ತುಳುಕುತ್ತಿದ್ದರೂ ಅದನ್ನು ಮುಟ್ಟುವುದಿಲ್ಲ ಅದು. ಮೋಡದಿಂದ ಬರತಕ್ಕಂಥ ಶುದ್ಧವಾದಂತಹ ನೀರನ್ನೇ ಕುಡಿಯುವ ಉದ್ದೇಶದಿಂದ ನಿರೀಕ್ಷೆ ಮಾಡ್ತಾ ಕುಳಿತಿದೆ. ಇದು ನಿಜವಾದಂತಹ ತತ್ವ ಎಂಬುದಾಗಿ ಹೇಳಿತು. ಆಗಲೂ ಕೂಡ ಏಕಾಕ್ಷ ಒಪ್ಪಲಿಲ್ಲ. ಇದಕ್ಕೆ ಸರಿಯಾದಂಥ ಉತ್ತರ ಸಿಗಲಿಲ್ಲ ತಮಗೆ ಎಂಬುದಾಗಿ ನೇರವಾಗಿ ಆ ಋಷಿ ಇದ್ದಲ್ಲಿ, ಸನ್ಯಾಸಿ ಇದ್ದಲ್ಲಿ ಹೋಗ್ತಾರೆ. ನೋಡಿ, ನಮ್ಮಲ್ಲೊಂದು ಸಮಸ್ಯೆ ಏನಾಯಿತು, ಈ ರೀತಿ ಇದೆ ಎಂಬುದಾಗಿ ಅವರು ಆ ಋಷಿಯಲ್ಲಿ ಹೇಳಿದರು. ಕೂಡಲೇ ತಿನ್ನುವುದು ಸರಿಯೋ, ಸಿಕ್ಕಿದ್ದನ್ನು ಒಳ್ಳೆಯದಕ್ಕಾಗಿ ಕಾಯ್ತಾ ಇರಬೇಕು. ಆ ಋಷಿಗಳು ಹೇಳ್ತಾರೆ, ಸಂದರ್ಭ ನೋಡಿ ವ್ಯವಹಾರ ಮಾಡಬೇಕು, ಎರಡೂ ಸರಿ. ಅದಕ್ಕೆ ಒಂದು ಕಥೆಯನ್ನು ನಾನು ಹೇಳ್ತೇನೆ ಅಂಥೇಳಿ ಬೇರೊಂದು ಕಾಡಿನಿಂದ ಮಾಂಸಾಹಾರವನ್ನು ತಿನ್ನತಕ್ಕಂತಹ ಒಬ್ಬ ಬೇಡ ನಾನಿದ್ದಲ್ಲಿಗೆ ಬಂದ.
ನನ್ನಲ್ಲಿ ಬಂದು ಕೇಳಿದ ಅವನು, ನನ್ನ ಕಾಡಿನಲ್ಲಿ ನನಗೆ ಮಾಂಸಾಹಾರ ಸಿಗಲಿಲ್ಲ, ಆನೆಗಳ ಆಹಾರ ಸಿಗಲಿಲ್ಲ, ಒಳ್ಳೆಯ ಆಹಾರ ಸಿಗಲಿಲ್ಲ, ಅದಕ್ಕಾಗಿ ಇಲ್ಲಿ ಬಂದಿದ್ದೇನೆ. ಎಲ್ಲಿದೆ? ಆನೆಗಳು ಉಂಟಂತಲ್ಲ ಇಲ್ಲಿ. ಆಗ ನಾನು ಹೇಳಿದೆ, ಇಲ್ಲಿಂದ 3 ರಹದಾರಿ ನಡೆದರೆ ನಿನಗೆ ಆನೆಗಳ ಗುಂಪೇ ಸಿಗುತ್ತದೆ, ಬೇಕಾದಷ್ಟು ಆನೆಗಳಿವೆ. ಆಗ ಅವನು ಏನು ಮಾಡಿದ ಅಂತಂದರೆ, ಇಷ್ಟೆಲ್ಲ ನಡೆಯಬೇಕೆ? 3 ದಾರಿ ನಡೆಯುವುದಕ್ಕಿಂತ ತಾನು ನನ್ನ ಕಾಡಿನಲ್ಲಿರುವಂತಹ ಕೊಳೆತ ಮಾಂಸವನ್ನೇ, ಹಾಳಾದ ಮಾಂಸವನ್ನೇ ತಿಂದು ಬಿಡುವುದು ಉತ್ತಮ ಎಂದು ತಿಳಿದು ಹಿಂದಿರುಗಿ ಹೋಗಿ ಅಲ್ಲಿ ಹೋದಾಗ ಅವನಿಗೆ ಅದನ್ನು ತಿನ್ನಲು ಸಾಧ್ಯವಾಗಲಿಲ್ಲ. ಬಿಟ್ಟು ಬಂದಂಥದ್ದೇ ಆಗಿತ್ತದು. ಮತ್ತೆ ಪುನಃ ನಿರ್ಣಯ ಮಾಡಿ ಸ್ವಾಮಿ ನಾ ಇದ್ದಲ್ಲಿ ಬಂದು ತಾನು ಅಲ್ಲಿಗೆ ಹೋಗುತ್ತೇನೆ ಎನ್ನುವಷ್ಟರಲ್ಲಿ ಅವನ ಹತ್ರ ನಡೆಯುವುದಕ್ಕೂ ತ್ರಾಣ ಇಲ್ಲವಾಗೆ ಆಗಿತ್ತು. ಆಗ ಮುಂದೆ ಹೋಗುವುದಕ್ಕೂ ಆಗದೆ, ಹಿಂದೆ ಆಹಾರವನ್ನು ತಿನ್ನುವುದಕ್ಕೂ ಆಗದೆ ಅವನು ಬಳಲತೊಡಗಿದ. ಅದಕ್ಕಾಗಿ ನಾನು ಹೇಳಿದ್ದು, ದೃಢವಾದ ಮನಸ್ಸನ್ನಿಟ್ಟುಕೊಂಡು ಮೊದಲೇ ಅವನು ತನ್ನ ಆಹಾರವನ್ನು ತಿನ್ನಬಹುದಾಗಿತ್ತು. ಇಲ್ಲಿ ಬಂದು 3 ದಾರಿ ನಡೆಯಲಿಕ್ಕೆ ಸಾಧ್ಯವಿಲ್ಲ ಎಂದಾಗ ಅದನ್ನು ತಿನ್ನಲಿಕ್ಕೆ ಹೋದ. ಆಗ ಅದು ಇನ್ನೂ ಹಾಳಾಗಿ ಹೋಗಿತ್ತು, ಖರ್ಚಾಗಿಯೂ ಹೋಗಿತ್ತು. ಇತ್ತ ಕಡೆಯಲ್ಲಿ ಮೊದಲೇ ಬಂದಾಗಲೇ ಅವನು 3 ದಾರಿ ಧೈರ್ಯದಿಂದ ನಡೆದು ಹೋಗಿದ್ದರೆ ಅವನಿಗೆ ಆನೆಯ ಗುಂಪು ಸಿಗುತ್ತಿತ್ತು. ದೃಢವಾದಂತಹ ನಿಲುಮೆ ಅವನಿಗೆ ಬೇಕಾಗಿತ್ತು. ಇದು ಸಂದರ್ಭಕ್ಕೆ ನೋಡಿಕೊಂಡು ನಾನು ವ್ಯವಹಾರವನ್ನು ಮಾಡಬೇಕಾಗ್ತದೆ. ಮಾಡತಕ್ಕಂಥ ಕಾರ್ಯದಲ್ಲಿ ದೃಢವಾದ ನಂಬಿಕೆ ಇರಬೇಕಾಗ್ತದೆ. ಹಾಗಾಗಿ ಎರಡೂ ಸರಿ ಸಂದರ್ಭಕ್ಕನುಸಾರವಾಗಿ ನಡೆಯಬೇಕು ಅಂತ ಆ ಋಷಿಗಳು ಅವರಿಗೆ ಹೇಳಿದಾಗ ಅವರಿಗೆ ಉತ್ತರ ಸಿಕ್ಕಿತು ಅಂಥೇಳಿ ಅವರು ಹೊರಡ್ತಾರೆ. ಇದು ಒಂದು ಕತೆ. ವಿ ಎನ್ ಭಾಗವತ್ ಪರ್ಬಳ್ಳಿ.